ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ದರ್ಶಿನಿಯಲ್ಲಿ ಸಿಗುವಂತ ರುಚಿಕರವಾದ ಮೃದುವಾದ ರವೆ ಇಡ್ಲಿ ಸುಲಭವಾಗಿ ಕಡಿಮೆ ಟೈಮ್ ನಲ್ಲಿ ರವೆನ ಹುರಿದೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂಗಡಿಯಲ್ಲಿ ಸಿಗುವಂತ ರವಾ ಇಡ್ಲಿ ಮಿಕ್ಸ್ ಅಷ್ಟೇ ರುಚಿಯಾಗಿ ಬರುತ್ತೆ ಇದು. ಈ ರವಾ ಇಡ್ಲಿ ಮಿಕ್ಸ್ ನಾವು ಮಾಡಿಟ್ಕೊಂಡ್ರೆ ನೆನೆಸ್ಕೊಂಡಾಗ ಮೊಸರು ಬೆರೆಸಿ ರವಾ ಇಡ್ಲಿ ಮಾಡ್ಕೋಬಹುದು. ಕಳೆದ ವಿಡಿಯೋದಲ್ಲಿ ಮಲ್ಲಿಗೆ ತಟ್ಟೆ ಇಡ್ಲಿನ ತೋರಿಸ್ಕೊಟ್ಟಿದ್ದೆ, ಅದರ ಲಿಂಕ್ ಕೂಡ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ರವಾ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಬಾಂಬೆ ಸಾಗು, ಅದನ್ನ ಕೂಡ ನಾನು ಇವತ್ತು ತೋರಿಸ್ಕೊಡ್ತೀನಿ ಹೇಗೆ ಸುಲಭವಾಗಿ ಮಾಡೋದು ಅಂತ. ಹಾಗಾದ್ರೆ ರವೆ ಇಡ್ಲಿ ಹೇಗ್ ಮಾಡೋದು ಹಾಗೂ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಇಲ್ಲಿ ನಾನು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು ತುರಿದಿಟ್ಕೊಂಡಿರುವ ಕ್ಯಾರೆಟ್, ಅರ್ಧ ಕಪ್ ಅಷ್ಟು ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಅಷ್ಟು ಸೋಡಾ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಒಗ್ಗರಣೆಗೆ, 1 ಟೇಬಲ್ ಸ್ಪೂನ್ ಅಷ್ಟು ತುರಿದಿಟ್ಕೊಂಡಿರುವ ಶುಂಠಿ, ಒಗ್ಗರಣೆಗೆ 1 ಟೀ ಸ್ಪೂನ್ ಸಾಸಿವೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ 2 ಟೇಬಲ್ ಸ್ಪೂನ್ ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಕರ್ಬೇವಿನ ಸೊಪ್ಪು 4 ಟೇಬಲ್ ಸ್ಪೂನ್, ಉಪ್ಪು ಹಾಗೂ 1/4 ಕಪ್ ಅಷ್ಟು ಎಣ್ಣೆ. ನಾನು ಈ ತೋರಿಸ್ತಾ ಇರುವ ಕಟೋರಿಯಲ್ಲಿ ಅರ್ಧ ಕಪ್ ಅಷ್ಟು ರವೆ ಇಡ್ಸುತ್ತೆ. ಸೊ ಈ ಕಟೋರಿಯಲ್ಲಿ 1 ಕಟೋರಿ ಚಿರೋಟಿ ರವೆ ಹಾಗೂ 1 ಕಟೋರಿ ಲೋಕಲ್ ರವೆ, ಉಪ್ಪಿಟ್ಟಿಗೆ ಬಳಸುವಂತ ರವೆನ ಹಾಕೊಳ್ತಾ ಇದ್ದೀನಿ. ಹಾಗೂ ಮೊಸರು, ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ನಾನು 2 ಸತಿ ಹಾಕೋತಿದ್ದೀನಿ, ಅಂದ್ರೆ 2 ಕಟೋರಿ ಅಂದ್ರೆ 1 ಕಪ್ ಅಷ್ಟು ಅಳತೆ ಬರುತ್ತೆ. ಈಗ ಒಂದು ಪ್ಯಾನ್ ಅಲ್ಲಿ 1/4 ಕಪ್ ಅಷ್ಟು ಎಣ್ಣೆನ ಹಾಕೊಂಡು ಒಗ್ಗರಣೆಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಲಿಕ್ಕೆ ಶುರು ಆದಾಗ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಎಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಹಸಿಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಹಿಂಗು ಹಾಗೂ ತುರಿದಿಟ್ಕೊಂಡಿರುವ ಶುಂಠಿನ ಹಿಂಡ್ಬಿಟ್ಟು ಜ್ಯೂಸ್ ಕೂಡ ಹಾಕೋಬಹುದು. ಎಲ್ಲ ಸಣ್ಣ ಹುರಿಯಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಎಲ್ಲ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಹುರ್ಕೊಂಡು, ಇದು ಒಗ್ಗರಣೆ ಬಿಸಿ ಇರೋವಾಗಲೇ ನಾವು ಇಲ್ಲಿ ಇಟ್ಕೊಂಡಿರ್ತೀವಲ್ಲ ರವೆ, ಚಿರೋಟಿ ರವೆ ಹಾಗೂ ಲೋಕಲ್ ರವೆ, ಅದಕ್ಕೆ ಬಿಸಿ ಬಿಸಿ ಒಗ್ಗರಣೆ ಹಾಕಬೇಕು. ಸೊ ರವೆ ಉರಿಯೋ ಅವಶ್ಯಕತೆ ಇಲ್ಲ, ಬಿಸಿ ಒಗ್ಗರಣೆ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿರೋ ಎಣ್ಣೆ ಎಲ್ಲ ರವೆಗೆ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ಹೇಗಿರ್ಬೇಕು ಅಂತಂದ್ರೆ ಕಪ್ ಆಗ್ಲಿ ಕಟೋರಿ ಆಗ್ಲಿ, ಇವಾಗ 1 ಕಪ್ ಚಿರೋಟಿ ರವೆ ತಗೊಂಡ್ರೆ ಸಮ ಪ್ರಮಾಣದಲ್ಲಿ ಉಪ್ಪಿಟ್ಟು ರವೆ ತಗೋಬೇಕು, ಹಾಗೂ ಡಬಲ್ ಅಂದ್ರೆ 2 ಕಪ್ ಅಷ್ಟು ಮೊಸರನ್ನ ತಗೋಬೇಕಾಗತ್ತೆ. ಮೊಸರು ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ತುಂಬಾ ಹುಳಿ ಮೊಸರು ಬಳಸೋದು ಬೇಡ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಸುಮಾರು ಅರ್ಧ ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ರವೆ ಇಡ್ಲಿಗೆ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಈ ರೀತಿ ಮೊಸರಲ್ಲಿ ಕಲಸಿ ಸುಮಾರು 10 ರಿಂದ 15 ನಿಮಿಷ ಹಾಗೆ ಬಿಡಬೇಕು. ರವೆ ಎಲ್ಲ ಮೊಸರನ್ನ ಹೀರ್ಕೊಳ್ಬೇಕು. ಅಷ್ಟರಲ್ಲಿ ನಾವು ಇಡ್ಲಿ ತಟ್ಟೆಗೆ ಎಣ್ಣೆ ಎಲ್ಲ ಸವರಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಡ್ಲಿ ಪಾತ್ರೆಗೆ ನೀರನ್ನ ಹಾಕೊಂಡು ಕುದಿಲಿಕ್ಕೆ ಕೂಡ ಇಟ್ಟಿದ್ದೀನಿ. ಈಗ 15 ನಿಮಿಷ ನೆಂದಿದೆ. ಕಡೆಯಲ್ಲಿ 1 ಟೀ ಸ್ಪೂನ್ ಅಷ್ಟು ಸೋಡಾನ ಹಾಕೊಳ್ಬೇಕಾಗತ್ತೆ. ಸೋಡಾ ಹಾಕೊಂಡ್ರೆ ಮಾತ್ರ ನಮಗೆ ಆ ದರ್ಶಿನಿಯಲ್ಲಿ ಸಿಗುವಂತ ಸಾಫ್ಟ್ ಆಗಿ ಫ್ಲಫಿ ಆಗಿರುವಂತ ಇಡ್ಲಿ ಆಗೋದು. ಸೊ ಸೋಡಾನ ಕಡೆಯಲ್ಲಿ ಹಾಕೋಬೇಕು, ಮೊದಲೇ ಹಾಕಬಾರ್ದು. ಇದು ಇಂಪಾರ್ಟೆಂಟ್ ಟಿಪ್ ಇದು. ಅವಶ್ಯಕತೆ ಇರೋಷ್ಟು ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಈಗ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸಿರೋ ಮೆಷರ್ಮೆಂಟ್ ಅಲ್ಲಿ ಸುಮಾರು 12 ರಿಂದ 13 ಇಡ್ಲಿ ಆಗುತ್ತೆ. ನೀರನ್ನ ಸೇರಿಸ್ಕೊಂಡು ಸುಮಾರು ಅರ್ಧ ಇಂದ 1/4 ಕಪ್ ಅಷ್ಟು ಸೇರಿಸ್ಕೊಂಡು ಈ ಕನ್ಸಿಸ್ಟೆನ್ಸಿ ಬರಬೇಕು. ಅವಾಗ ಇಡ್ಲಿ ಪರ್ಫೆಕ್ಟ್ ಆಗಿರುತ್ತೆ. ತುಂಬಾ ತೆಳ್ಳಕ್ಕೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಮತ್ತೆ ಇಡ್ಲಿ ಪ್ಲೇಟ್ಗೆ ನಾವು ಈ ರೀತಿ ಗೋಡಂಬಿ, ತುರಿದಿರುವಂತ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಇಡ್ಲಿ ಬ್ಯಾಟರ್ನ ಹಾಕ್ಬೋದು. ಕೆಲವರು ದರ್ಶಿನಿಯಲ್ಲಿ ಟೊಮೆಟೊ ಸ್ಲೈಸ್ ಕೂಡ ಹಾಕಿ ಆಮೇಲೆ ಹಿಟ್ಟನ್ನ ಹಾಕ್ತಾರೆ.
ಸೋಡಾ ಹಾಕಿದ್ಮೇಲೆ ನಾವು ಜಾಸ್ತಿ ಟೈಮ್ ತಗೊಳ್ಬಾರ್ದು. ಬೇಗ ಬೇಗ ಇಡ್ಲಿ ಪ್ಲೇಟ್ಗೆ ನಾವು ಹಿಟ್ಟನ್ನ ಹಾಕಿ ಕುದೀತಾ ಇರಬೇಕು ನೀರು. ಆವಾಗಲೇ ನಾವು ಇಡ್ಲಿ ಸ್ಟ್ಯಾಂಡನ್ನ ನಾವು ಪಾತ್ರೆಯಲ್ಲಿ ಇಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್ ಟಿಪ್ ಇದು. ಸುಮಾರು 10ರಿಂದ 12 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಡ್ಲಿ ಬೆಂದಿದೆ ಕರೆಕ್ಟಾಗಿ ಅಂತ ನೋಡೋಕ್ಕೆ ಒಂದು ಟೂತ್ ಪಿಕ್ಕನ್ನು ಚುಚ್ಚಿದ್ರೆ ಟೂತ್ ಪಿಕ್ಗೆ ಅಂಟ್ಕೋಬಾರ್ದು, ಆವಾಗ ಕರೆಕ್ಟಾಗಿ ಇಡ್ಲಿ ಬೆಂದಿದೆ ಅಂತ. ಮತ್ತೆ ಸ್ವಲ್ಪ ಸ್ಟ್ಯಾಂಡಿಂಗ್ ಟೈಮ್ ಅಂತ ಒಂದು 2 ನಿಮಿಷ ಬಿಡಬೇಕು. ಆಮೇಲೆ ನಾವು ಇಡ್ಲಿನ ತೆಗಿಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಪ್ಲೇಟ್ಗೆ ಅಂಟುತ್ತೆ, ಹಾಗಾಗಿ ಕ್ಲೀನಾಗಿ ಬರೋದಿಲ್ಲ. ಇಡ್ಲಿ ಮಿಕ್ಸ್ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ನೆನೆಸ್ಕೊಂಡಾಗ ಸೋಡಾ ಮತ್ತು ಮೊಸರನ್ನ ಸೇರಿಸಿ ರವೆ ಇಡ್ಲಿನ ಮಾಡ್ಕೋಬಹುದು. ಇದು ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಾನೂ ಹೇಳ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿ ಫ್ಲಫಿಯಾಗಿ ಬಂದಿದೆ. ದರ್ಶಿನಿಯಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ಇರುತ್ತೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇಡ್ಲಿ ಬಿಸಿ ಇರುವಾಗಲೇ ಹಾಟ್ ಬಾಕ್ಸ್ ಅಂದರೆ ಕ್ಯಾಸರೋಲ್ ಹಾಕಿಟ್ರೆ ಸಂಜೆ ಆದರೂ ಅಷ್ಟೇ ಮೃದುವಾಗಿರುತ್ತೆ, ಫ್ಲಫಿಯಾಗಿರುತ್ತೆ. ರವೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಗ್ರೀನ್ ಚಟ್ನಿ ಹಾಗೂ ಪೊಟೆಟೊ ಸಾಗು. ಪೊಟೆಟೊ ಸಾಗುನ ಬಾಂಬೆ ಸಾಗು ಅಂತಾನೂ ಕರೀತಾರೆ. ಈಗ ಆಲೂಗಡ್ಡೆ ಸಾಗು ಹೇಗೆ ಮಾಡೋದು ಸುಲಭವಾಗಿ ಅಂತ ತೋರಿಸ್ಕೊಡ್ತೀನಿ. ಆಲೂಗಡ್ಡೆ ಸಾಗು ಬರೀ ರವೆ ಇಡ್ಲಿಗೆ ಅಂತಲ್ಲ, ಚಪಾತಿಗೂ ಚೆನ್ನಾಗಿರುತ್ತೆ, ಪರಾಟಕ್ಕೆ ಚೆನ್ನಾಗಿರುತ್ತೆ, ಹಾಗೂ ದೋಸೆ ಕೂಡ ಚೆನ್ನಾಗಿರುತ್ತೆ. ಸೊ ಅದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಭಾಳ ರುಚಿಯಾಗಿರುತ್ತೆ. ಹಾಗಾದರೆ ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ, 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೊಮೆಟೊ ಅದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 5 ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್ ಅಷ್ಟು, ಅರ್ಧ ಹೋಳು ನಿಂಬೆಹಣ್ಣು ಹಾಗೂ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಗ್ಗರಣೆಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಇಲ್ಲಿ ಮೊದಲಿಗೆ ನಾನು ಬೇಯಿಸಿಟ್ಕೊಂಡಿರುವ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಂಟಿಲ್ದೇ ಇರಂಗೆ ಕಲಸಿಟ್ಕೊಳ್ಬೇಕು. ಇದನ್ನ ನಾವು ಸಾಗುಗೆ ಹಾಕಿದಾಗ ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಹಾಗೂ ರುಚಿ ಕೊಡುತ್ತೆ. ಹಾಗಾಗಿ ಒಂದು ಬಾಣಲಿಗೆ ಎಣ್ಣೆನ ಕಾಯಿಸ್ಕೊಂಡು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೊಂಡು ನಂತರ ಹೆಚ್ಚಿಟ್ಕೊಂಡಿರುವ 1 ಈರುಳ್ಳಿನ ಹಾಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೋಬೇಕಾಗತ್ತೆ. ನಂತರ ಕರಿಬೇವು ಹಾಗೂ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ನಾನು ಶುಂಠಿ ಪ್ರಮಾಣ ಜಾಸ್ತಿ, ಬೆಳ್ಳುಳ್ಳಿ ಪ್ರಮಾಣ ಕಮ್ಮಿ ಹಾಕೊಳ್ತಾ ಇದ್ದೀನಿ. ಇಲ್ಲದೇ ಇದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಬರೀ ಶುಂಠಿ ಪೇಸ್ಟ್ ಹಾಕೊಂಡ್ರು ಚೆನ್ನಾಗಿರುತ್ತೆ ಆಲೂಗಡ್ಡೆ ಸಾಗುಗೆ. ಸ್ವಲ್ಪ ಅರಿಶಿನ ಹಾಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಟೊಮೆಟೊನ ಹಾಕೊಂಡು ನಿಧಾನಕ್ಕೆ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೋಬೇಕಾಗತ್ತೆ. ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಂಡು ಕುದಿಯಕ್ಕೆ ಬಿಡಬೇಕು. ನೀರೆಲ್ಲ ಕುದಿಲಿಕ್ಕೆ ಶುರು ಆದಾಗ ನಾನು ಆವಾಗಲೇ ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಆಲೂಗಡ್ಡೆ, ಅದನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಆಲೂಗಡ್ಡೆ ಆದಷ್ಟು ಕಟ್ ಮಾಡದೆ ಈ ರೀತಿ ರಫ್ ಆಗಿ ಮ್ಯಾಶ್ ಮಾಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಆಗಲೇ ಕಲಸಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟಿನ ಪೇಸ್ಟ್, ಅದನ್ನು ಹಾಕೊಳ್ತಾ ಇದ್ದೀವಿ. ಇದು ಒಳ್ಳೆ ರುಚಿನೂ ಕೊಡುತ್ತೆ ಹಾಗೂ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಪೊಟೆಟೊ ಸಾಗುಗೆ. ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಹೋಳು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಲೋ ಫ್ಲೇಮಲ್ಲಿ 1-2 ನಿಮಿಷ ಕುದಿಸಿದ್ರೆ ರುಚಿಯಾದ ಆಲೂಗಡ್ಡೆ ಸಾಗು ರೆಡಿ. ನೋಡಿದ್ರಲ್ಲ ದರ್ಶಿನಿ ಸ್ಟೈಲಲ್ಲಿ ಮೃದುವಾದ ರವೆ ಇಡ್ಲಿ ಹೇಗೆ ಸುಲಭವಾಗಿ ಮಾಡೋದು ಅಂತ. ಹಾಗೆ ಬಾಂಬೆ ಸಾಗು ಅಂತಂದ್ರೆ ಪೊಟೆಟೊ ಸಾಗು ಹೇಗೆ ಮಾಡೋದು ಅಂತಲೂ ನೋಡಿದ್ರಿ. ನೀವು ಎಲ್ಲ ಟ್ರೈ ಮಾಡಿ, ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.